ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಟಗರು ಸಿದ್ದರಾಮಯ್ಯ ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ಇತ್ತಲ್ಲ, ಅದು ಈಗ ಟಗರು ನಡೆದಿದ್ದೇ ದಾರಿ ಅನ್ನೋ ಥರ. ಅದಾದಮೇಲೆ ಟಗರು ಕುರಿಯಲ್ಲ, ಇದೊಂದು ಭಯಾನಕ ಬೇಟೆಗಾರ ತೋಳ ಅನ್ನೋದನ್ನು ಸಿದ್ದರಾಮಯ್ಯನವರು ಹಲವು ರಾಜಕೀಯ ನಡೆಗಳಲ್ಲಿ ತೋರಿಸಿದ್ದಾರೆ. ದಾಖಲೆ ಬರೀತಿದ್ದಾರಲ್ಲ, ವಿಶ್ವ ದಾಖಲೆ ಅನ್ನೋ ಥರ ಇದು ಸಿದ್ದರಾಮಯ್ಯನವರು. 17ನೇ ಬಾರಿ ಬಜೆಟ್ ಮಂಡಿಸೋದು ಅನ್ನೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಅದು ಯಾವ ರಾಜಕಾರಣಿಗೂ ಸಾಧ್ಯನೇ ಆಗಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಯಾರು ಫೈನಾನ್ಸ್ ಮಿನಿಸ್ಟ್ರು? ಸಿದ್ದರಾಮಯ್ಯನವರು. JH ಪಟೇಲರು ಮುಖ್ಯಮಂತ್ರಿ ಆಗಿದ್ದಾಗ ಅದು ಸಿದ್ದರಾಮಯ್ಯನವರು. ಜನತಾದಳ ಮತ್ತು ಇತರೆ ಸರ್ಕಾರ ಇದ್ದಾಗ 1995ರಿಂದ 2005ರವರೆಗೂ ಬಜೆಟ್ ಮಂಡಿಸಿರುವಂಥ ಸಿದ್ದರಾಮಯ್ಯನವರು. ಅದಾದಮೇಲೆ 2013ರಿಂದ 18, ಅದಾದಮೇಲೆ 2023ರಿಂದ ಈಗ ಅವರೇ ಮುಖ್ಯಮಂತ್ರಿ ಬಜೆಟ್ ಮಂಡಿಸ್ತಾ ಇದ್ದಾರೆ. ಇದು ಅವರೇ ಹೇಳ್ಕೊಂಡಂತೆ ಒಬ್ಬ ಕುರಿ ಕಾಯುವ ಬಾಲಕ ಆರ್ಥಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವಂಥ ಕೆಲಸವನ್ನು ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ರಾಜಕೀಯವಾಗಿ ಧೀಮಂತ ನಾಯಕ ಅಂತ ಸಿದ್ದರಾಮಯ್ಯನವ್ರನ್ನ ಹೇಳ್ತಾರೆ. ಅಧಿಕಾರ ಸಿಕ್ಕಾಗ ತಮ್ಮ ಛಾಯೆಯನ್ನು ಯಾವ ರೀತಿ ಗುರುತಿಸಬೇಕು, ತಮ್ಮ ಹೆಜ್ಜೆ ಗುರುತನ್ನು ಯಾವ ರೀತಿ ಬಿಟ್ಟು ಹೋಗಬೇಕು ಅನ್ನೋದು ಸಿದ್ದರಾಮಯ್ಯನವರಿಗೆ ಕರಗತವಾಗಿದೆ. ಮೊದಲು ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು HD ದೇವೇಗೌಡರ ಸಂಪುಟದಲ್ಲಿ. HD ದೇವೇಗೌಡರು ಅಂದು ಒಂದು ಐತಿಹಾಸಿಕ ತೀರ್ಮಾನ ಅಂತಲೇ ಹೇಳಬೇಕು. ಏನಂದರೆ, ಸಿದ್ದರಾಮಯ್ಯನವ್ರನ್ನ ಹಣಕಾಸು ಮಂತ್ರಿ ಅಂತ ಆಯ್ಕೆ ಮಾಡಿ. ಯಾವ ಮುಖ್ಯಮಂತ್ರಿಗಳು ಕೂಡ ಆ ರೀತಿ ಧೈರ್ಯವನ್ನು ತೋರಿಸಲ್ಲ. ಬೇರೆ ಯಾರದೋ ಮೇಲೆ ನಂಬಿಕೆ ಇಟ್ಟು ಫೈನಾನ್ಸನ್ನು ಅವ್ರ ಕೈಗೆ ಕೊಡಲ್ಲ. ಆದರೆ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ನಂಬಿ ಅವರನ್ನು ಆರ್ಥಿಕ ಮಂತ್ರಿ ಮಾಡಿದರು. ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು. ಅಲ್ಲಿಂದ ನಡೆದು ಬಂದಿದ್ದಿದೆಯಲ್ಲ ದಾರಿ, ಅಬ್ಬಬ್ಬ, ದಾಖಲೆಯ 17 ಬಜೆಟ್ಗಳನ್ನು ಮಂಡಿಸೋದು ಅಂದ್ರೆ ಅಷ್ಟು ಸುಲಭನ? ಭಾರತದ ಯಾವ ರಾಜಕಾರಣಿಗೂ ಕೂಡ ಇದು ಸಾಧ್ಯ ಆಗದೇ ಇರುವಂಥ ಸಾಧನೆ. ಈಗ ನಾಳೆ 6ನೇ ತಾರೀಕು ಮತ್ತೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ದೂರದೃಷ್ಟಿ ಇರುತ್ತೆ. ಸಿದ್ದರಾಮಯ್ಯನವರು ಸಮಾಜದ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಥರ ಇದ್ದರು. ಅಹಿಂದ ವರ್ಗಗಳಿಗೆ ಸಿದ್ದರಾಮಯ್ಯ ಯಾವತ್ತೂ ಬೋನಸ್ ಕೊಟ್ಕೊಂಡು ಬಂದಿರ್ತಾರೆ. ಈಗ ರಾಜ್ಯದಲ್ಲಿ ಲಿಂಗಾಯತರ ಪ್ರಭಾವಿ ನಾಯಕ ಅಂತ ಯಡಿಯೂರಪ್ಪನವರು, ಒಕ್ಕಲಿಗರ ಪ್ರಭಾವಿ ನಾಯಕ ಅಂತ ಯಾರಿದ್ದಾರೆ? ದೇವೇಗೌಡರು, ಕುಮಾರಸ್ವಾಮಿ, DK ಶಿವಕುಮಾರ್. ಅದನ್ನ ಬಿಟ್ಟರೆ ಇತರೆ ವರ್ಗಗಳು, ಅಹಿಂದ ವರ್ಗಗಳು, ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು, ಇವರಿಗೆ ಯಾರು ಒಬ್ಬ ಪ್ರಭಾವಿ ನಾಯಕ? ಸಿದ್ದರಾಮಯ್ಯನವರು ಅಂತ. ಈ ಅಹಿಂದ ವರ್ಗಗಳನ್ನು ಬೆಂಬಲಿಸುವಂತಹ, ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳಿಗೆ ಬಂಪರ್ ಕೊಡ್ತಾನೆ ಬಂದಿದ್ದಾರೆ. ಅವರ ಬಜೆಟ್ಗಳಲ್ಲೆಲ್ಲ ನೋಡಿದ್ದೀವಿ. ಆಮೇಲೆ ಈ ಸಾಮಾಜಿಕ ಸಮಾನತೆ ಜೊತೆಗೆ ಪ್ರಾದೇಶಿಕ ಸಮಾನತೆ ಅನ್ನೋ ಥರದ್ದು ಒಂದಿರುತ್ತಲ್ಲ. ಈಗ ಬೆಂಗಳೂರು ಅಭಿವೃದ್ಧಿ ಆದಷ್ಟು, ಮೈಸೂರು ಅಭಿವೃದ್ಧಿ ಆದಷ್ಟು ದೂರದ ಕಲಬುರಗಿ ಅಭಿವೃದ್ಧಿ ಆಗಿಲ್ಲ, ಬೀದರ್ ಅಭಿವೃದ್ಧಿ ಆಗಿಲ್ಲ. ಬೆಳಗಾವಿ ಅಭಿವೃದ್ಧಿ ಆಗಬೇಕು. ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಕಾರವಾರ, ಚಿಕ್ಕಮಗಳೂರು, ತುಮಕೂರು, ಈ ರೀತಿಯ ವಿಚಾರಗಳು ಅಂತ ಬಂದಾಗ ಎಲ್ಲ ಪ್ರಾದೇಶಿಕ ಅಸಮತೋಲನವನ್ನು ಮೆಟ್ಟಿ ನಿಂತು ಎಲ್ರಿಗೂ ಸಮಾನವಾಗಿ ಬಜೆಟ್ನಲ್ಲಿ ಅವಕಾಶ ಕೊಡ್ತಾ ಬಂದಿದ್ದಾರೆ ಸಿದ್ದರಾಮಯ್ಯನವರು ಅಂತ ಅವರ ಫಾಲೋವರ್ಸ್, ಅವರ ಅಭಿಮಾನಿಗಳು ಹೇಳ್ತಾರೆ. ವಿರೋಧ ಪಕ್ಷಗಳು ಬೇರೆ ಹೇಳ್ತಾರೆ, ಆ ಪ್ರಶ್ನೆ ಬೇರೆ. ಆದರೆ ಯಾರು ಏನೇ ಹೇಳಿದರೂ ಕೂಡ ಈ ದಾಖಲೆಯ ಬಜೆಟ್ ಅನ್ನೋದಿದೆಯಲ್ಲ, ಇದನ್ನು ಮಂಡಿಸೋದಿದೆಯಲ್ಲ, ಇದು ಸಿದ್ದರಾಮಯ್ಯನವ್ರಿಗೆ ಮಾತ್ರ ಸಾಧ್ಯ ಆಗಿದೆ. ಹಲವಾರು ರಾಜಕೀಯ ಏರಿಳಿತಗಳನ್ನು ಕಟ್ಟರು ಕೂಡ ಸಿದ್ದರಾಮಯ್ಯನವರು. ಎಲ್ಲಿಯೂ ಕೂಡ ಅವರ ತತ್ವ ಸಿದ್ಧಾಂತ ಬದ್ಧತೆಗೆ ಕಾಂಪ್ರಮೈಸ್ ಆಗಿಲ್ಲ. ಅವರ ತತ್ವ ಸಿದ್ಧಾಂತ, ಅವರ ನಂಬಿಕೆಯನ್ನು ಬಿಟ್ಟು ಅವರು ಎಲ್ಲೂ ಕೂಡ ಬೇರೆ ರೀತಿಯ ವಿಚಾರವನ್ನು ಮಾತಾಡಿಲ್ಲ, ಹಾಗೆ ನಡೆದುಕೊಂಡಿಲ್ಲ. ಅದು ಸಿದ್ದರಾಮಯ್ಯನವರಿಗೆ ಅಹಿಂದ ವರ್ಗಗಳ ಹಾಗೂ ಅಹಿಂದ ತತ್ವ ಸಿದ್ಧಾಂತದ ಬಗ್ಗೆ ಇರುವಂತಹ ಒಂದು ಬದ್ಧತೆ. ಕಾಂಗ್ರೆಸ್ ತತ್ವ ಸಿದ್ಧಾಂತನೂ ಕೂಡ ಅದೇ ರೀತಿಯಾಗಿರೋದ್ರಿಂದ ಅವರು ಕಾಂಗ್ರೆಸ್ನಲ್ಲಿ ಒಗ್ಕೊಂಡ್ರು. ಹೊರಗಿನಿಂದ ಬಂದರು, ಮುಖ್ಯಮಂತ್ರಿ ಆದರು, ಬೇರೆ ವಿಷಯ ಅದು. ಅಂದರೆ ಇಲ್ಲಿರೋರ್ಗೆ ಆಗ್ತಾಯಿಲ್ಲ, ಹೊರಗಿನಿಂದ ಬಂದವರು ಆದರು ಅನ್ನೋ ಥರದ ಮಾತುಗಳು ಕೇಳಿಬಂದರೂ ಕೂಡ ಅದು ಬೇರೆ ರೀತಿ ವಿಚಾರ. ಆದರೆ ಸಿದ್ದರಾಮಯ್ಯನವರು ಹೌದು ಹೊರಗಿಂದ ಬಂದರು, ಕಾಂಗ್ರೆಸ್ಸಿಗೆ ಬರಲಿಲ್ಲ ಅಂದರೆ ಮುಖ್ಯಮಂತ್ರಿನೇ ಆಗ್ತಿರಲ್ಲ ಸಿದ್ದರಾಮಯ್ಯನವರು ಅನ್ನೋಂಥ ವಾದಗಳಿದ್ರೂ ಕೂಡ, ಕಾಂಗ್ರೆಸ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೂ ಕೂಡ ಕಾಂಗ್ರೆಸ್ನ ತತ್ವ ಸಿದ್ಧಾಂತಕ್ಕೆ ವಿರೋಧ ಅನ್ನುವಂಥ ಯಾವುದೇ ಅಭಾಸದ ನಡೆಗಳನ್ನು, ಅಭಾಸದ ಕೆಲಸವನ್ನು, ಯೋಜನೆಗಳನ್ನು ಸಿದ್ದರಾಮಯ್ಯ ತರಲೇ ಇಲ್ಲ. ಈಗ ಮೊನ್ನೆ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಈ ಗ್ಯಾರಂಟಿಗಳು ಅಂತ ಬಂದಾಗ ನುಡಿದಂತೆ ನಡೆದಿದ್ದೇವೆ ಅಂತ ಗ್ಯಾರಂಟಿಗಳನ್ನು ಇವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಕೆಲವು ಸಮಯದಲ್ಲಿ ಎಲ್ಲವನ್ನ ಇಂಪ್ಲಿಮೆಂಟ್ ಮಾಡಿದರು. ಯಾವುದೇ ಸರ್ಕಾರಿ ಯೋಜನೆಯ ಗ್ಯಾರಂಟಿಗಳು, ಇಷ್ಟು ದೊಡ್ಡ ಯೋಜನೆಗಳು ಅಂದರೆ ವರ್ಷಕ್ಕೆ 60,000 ಕೋಟಿಯಷ್ಟು ಬೇಕಾಗುವಂತಹ ಗ್ಯಾರಂಟಿಗಳಿದ್ದಾವಲ್ಲ, ಈ ಗ್ಯಾರಂಟಿಗಳನ್ನು ಮ್ಯಾನೇಜ್ ಮಾಡೋದು, ಈ ಬಜೆಟ್ನಲ್ಲಿ ಅವಕ್ಕೆ ಕ್ರೋಢೀಕರಣ ಮಾಡೋದು, ಹಣದ ಮೂಲವನ್ನು
ಅದೆಲ್ಲವೂ ಒಬ್ಬ ಫೈನಾನ್ಸ್ ಮಿನಿಸ್ಟ್ರಿಗೆ ತುಂಬ ಚಾಲೆಂಜ್ ಅನ್ನೋ ಥರದ್ದಿರುತ್ತೆ. ಅವೆಲ್ಲವನ್ನ 2 ವರ್ಷಗಳಿಂದ ಸಿದ್ದರಾಮಯ್ಯ ಯಾವುದೋ ರೀತಿ ಮ್ಯಾನೇಜ್ ಮಾಡಿದ್ದಾರೆ. ಸಾಲ ಒಂದು ಕಡೆ ಹೆಚ್ಚಾಗ್ತಾ ಇದೆ ರಾಜ್ಯದ್ದು ಅನ್ನೋ ಥರದ ಆರೋಪಗಳಿದ್ದಾವೆ. ಆ ಸಾಲ ಬಂದಿರೋದು ಅಭಿವೃದ್ಧಿಗೆ ವಿನಿಯೋಜನೆ ಆದರೆ ಅದರಿಂದ ಹಿನ್ನಡೆ ಅಥವಾ ಅದರಿಂದ ಏನು ಹೊರೆ ಆಗಲ್ಲ. ಆದರೆ ಬಂದಿರೋ ಸಾಲ ಗ್ಯಾರಂಟಿಗೆ ಅನ್ನೋ ಥರ ಹೋಗ್ಬಿಟ್ರೆ ಅದರಿಂದ ಆರ್ಥಿಕವಾಗಿ ಹೊರೆ ಆಗೋದಂತೂ ಸತ್ಯನೇ, ಅದನ್ನು ಅಲ್ಲುಗಳೆಯೋಕ್ಕಾಗೋದೇ ಇಲ್ಲ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತೊಂದು ದಾಖಲೆ ಬಜೆಟ್ ನಾಳೆ, ಅದ್ರ ಮೇಲೆ ಜನರ ನಿರೀಕ್ಷೆ ಇದೆ. ಯಾವ ರೀತಿ ಬಜೆಟ್ ಮಂಡನೆ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ. ಈಗ ಮತ್ತು GST ಬಂದ ಮೇಲೆ ರಾಜ್ಯಗಳ ಒಂದು ಸ್ವಾತಂತ್ರ್ಯ, ಅಂದರೆ ಟ್ಯಾಕ್ಸ್ ಹಾಕಲಿಕ್ಕೆ, ಅದು ಮಾಡಲಿಕ್ಕೆ, ಹೆಚ್ಚಿಗೆ ಮಾಡಲಿಕ್ಕೆ ಟ್ಯಾಕ್ಸ್ನ, ಅದು ಯಾವುದಕ್ಕೂ ಇವ್ರಿಗೆ ಸ್ವಾತಂತ್ರ್ಯ ಇಲ್ಲ. ಎಲ್ಲ GST ಕೌನ್ಸಿಲ್ ನೋಡ್ಕೊಳ್ಳುತ್ತೆ. ರಾಜ್ಯದ ಒಂದು ನಿಯಮಿತ ಅವಕಾಶದಲ್ಲಿ ಒಳ್ಳೆಯ ಬಜೆಟನ್ನು ಕೊಡಲಿಕ್ಕೆ ಯಾವ ರೀತಿ ಕ್ರಮಗಳನ್ನು ವಹಿಸ್ತಾರೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾಳೆ ನೋಡೋಣ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.